ಸ್ನೇಹಿತರೆ ನಮಸ್ಕಾರ. ಪರೀಕ್ಷಾ ಪರಿಕ್ರಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಪ್ರೊಫೆಸರ್ ನಾರಾಯಣ ಸ್ವಾಮಿ. ಇವತ್ತು ಕೆಸೆಟ್ ಪೇಪರ್ 1 2025 ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ವಿಶ್ಲೇಷಣೆಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಮುಖ್ಯವಾಗಿ ಇದರಲ್ಲಿ ನಾವು ಯೂನಿಟ್ 1 ಸಿಲೆಬಸ್ ಏನಿದೆ, ನಿಮ್ಮ ಪೇಪರ್ 1 ಸಿಲೆಬಸ್ ಕೆ ವೆಬ್ಸೈಟಲ್ಲಿ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರುವಂಥ ಆ ಸಿಲೆಬಸ್ ಏನಿದೆ ಅದರ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ಸಾಮರ್ಥ್ಯ ಅಂತ ಏನಿದೆ ಆ ವಿಷಯದ ಮೇಲೆ 2025 ಪ್ರಶ್ನೆಗಳ ವಿಶ್ಲೇಷಣೆ ಮತ್ತು ಉತ್ತರಗಳನ್ನ ಮತ್ತೆ ಸ್ವಲ್ಪ ಮಟ್ಟಿಗೆ ವಿವರಣೆಯನ್ನು ಕೂಡ ನೋಡೋಣ. ಸೊ ಅದಕ್ಕಿಂತ ಮೊದಲು 1 ನಿಮಿಷ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಈ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡುವಂಥದ್ದರ ಉದ್ದೇಶ ಏನು? ನೀವು ಯಾಕೆ ಈ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ ಅಥವಾ ಅಪ್ಲೈ ಮಾಡ್ತೀರಾ, ತಯಾರಿ ಮಾಡ್ಕೋತೀರಾ? ಮುಖ್ಯವಾಗಿ ಉದ್ಯೋಗನ ಪಡ್ಕೊಳ್ಳೋದ್ರ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದರಲ್ಲೂ ಕರ್ನಾಟಕ ಸರ್ಕಾರದ ಹುದ್ದೆಗಳು, ಡಿಗ್ರಿ ಕಾಲೇಜಲ್ಲಾಗಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಆಗಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯತೆಯನ್ನು ಈ ಪರೀಕ್ಷೆಯಲ್ಲಿ ಸಫಲತೆ ನಿಮಗೆ ತಂದುಕೊಡುತ್ತೆ. ಈ ಕೆಸೆಟ್ ಅಥವಾ ನೆಟ್ ಸರ್ಟಿಫಿಕೇಶನ್ ಹ್ಯಾಸ್ ಬಿಕಮ್ ಅ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್, ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟು ಅಪ್ಲೈ ಫಾರ್ ದ ಪೊಸಿಷನ್ ಆಫ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಗ್ರಿ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್. ಈಗ ಅದಕ್ಕೆ ಹೆಚ್ಚಿನ ಮಹತ್ವ ಇದೆ. ಅಂದರೆ ಈ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ಇಂಟರ್ನಲ್ ರಿಸರ್ವೇಷನ್ನ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಈಗ ರಿಕ್ರೂಟ್ಮೆಂಟ್ ತಯಾರಿನಲ್ಲಿ, ಮುಖ್ಯವಾಗಿ ಡಿಗ್ರಿ ಕಾಲೇಜ್ನಲ್ಲಿ ವಿವಿಧ ವಿಭಾಗಗಳಲ್ಲಿ ಅಥವಾ ವಿಷಯಗಳಲ್ಲಿ ಖಾಲಿ ಇರುವಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸುವಂಥ ತಯಾರಿಯಲ್ಲಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅದು ಒಂದು ಒಳ್ಳೆಯ ಸಂದರ್ಭ ಮತ್ತು ನಿಮ್ಮ ಅದೃಷ್ಟ ಕೂಡ. ಅದೃಷ್ಟ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದಿನ ಒಂದು ಇತಿಹಾಸವನ್ನೆಲ್ಲ ನೋಡಿದ್ರೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಅಥವಾ ಪ್ರಥಮ ದರ್ಜೆ ಕಾಲೇಜಿನ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿರುವಂಥ ಒಂದು ಕಾಲಮಾನವನ್ನೆಲ್ಲ ನೋಡಿದ್ರೆ ಕನಿಷ್ಠ 5ರಿಂದ 7 ವರ್ಷ ಸಮಯ ತೆಗೆದುಕೊಳ್ಳುತ್ತೆ. ಆ ಒಂದು ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಪೂರ್ತಿ ಅದನ್ನು ಆದೇಶ ಕೊಡೋದ್ರ ತನಕ ಕನಿಷ್ಠ 5ರಿಂದ 6 ವರ್ಷ ಸಮಯವನ್ನು ಹಿಡಿದಿರುತ್ತೆ. ಹಿಂದಿನ ಎಲ್ಲ ರಿಕ್ರೂಟ್ಮೆಂಟನ್ನು ನೋಡಿದ್ರೆ 2009 ಆದಮೇಲೆ 2017 ಆಗುತ್ತೆ. 2017 ನಂತರ ಮತ್ತೆ 7 ವರ್ಷದ ಬಿಟ್ಟು 2024 ಆದರೆ ನಿಮ್ಮ ಅದೃಷ್ಟ ಅತಿ ಬೇಗ ಈಗ ಮತ್ತೆ ಈ 2 ವರ್ಷದ ನಂತರನೇ ಇನ್ನೊಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ. ಮುಂದೆ ಅದು ನಡೀದೇ ಹೋಗ್ಬೋದು ಅಥವಾ ತುಂಬ ದಿವಸ ತಗೋಬೋದು, ಅಥವಾ ನಡೆದರೂ ಅದರ ಕ್ರೈಟೀರಿಯಾ ನಿರೀಕ್ಷೆಗಳು ಬದಲಾಗ್ಬೋದು, ಅಂದರೆ ಮಾನದಂಡಗಳು ಬದಲಾಗ್ಬೋದು. ಈಗ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸದ್ಯಕ್ಕೆ ನಿಮಗೆ ಕೆಸೆಟ್ ಅಥವಾ ನೆಟ್ ಎಲಿಜಿಬಿಲಿಟಿ ಇದ್ದರೆ ಸಾಕು ಅಪ್ಲೈ ಮಾಡೋದಕ್ಕೆ ಅನ್ನುವಂಥ ನಿಯಮ ನಿಮಗೆ ಅಪ್ಲೈ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ಅದು ಮುಂದಿನ ಒಂದು ನೇಮಕಾತಿ ಸಂದರ್ಭದಷ್ಟರಲ್ಲಿ PhD ಮ್ಯಾಂಡೇಟರಿ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ಆಲ್ರೆಡಿ ಅದಕ್ಕಾಗಿ ರೆಕಮೆಂಡೇಶನ್ಸ್ ಇತ್ತು UGCಯಿಂದ. ಸರ್ಕಾರದ ಕೆಲವು ಮಧ್ಯಪ್ರವೇಶಿಕೆಯಿಂದ ಮತ್ತು ಕಾಲಾವಕಾಶವನ್ನು ಪಡೆದುಕೊಂಡಿದ್ರಿಂದ ಈಗ ಸದ್ಯಕ್ಕೆ ಹಾಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇವೆರಡರಲ್ಲಿ ಒಂದು ಎಕ್ಸಾಮ್ ಪಾಸ್ ಆಗಿದ್ರೆ ಅಪ್ಲೈ ಮಾಡ್ಕೋಬೋದು ಅಂತ. ಆದರೆ ಮುಂದೆ ಖಂಡಿತ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಮುಂದಿನ ನೇಮಕಾತಿ ಅಷ್ಟರಲ್ಲಿ PhD ಕಡ್ಡಾಯ ಆಗುತ್ತೆ. ಸೊ ಆವಾಗ ತುಂಬ ಕಷ್ಟ ಆಗ್ಬೋದು. ಜೊತೆಗೆ ಪ್ರತಿ ವರ್ಷ ಇನ್ನೊಂದು ನೇಮಕಾತಿ ಆಗೋಷ್ಟರಲ್ಲಿ 100 ಜನ ಪ್ರತಿ ವರ್ಷ ಉದ್ಯೋಗಾಕಾಂಕ್ಷಿಗಳು ನಿಮ್ಮ ಥರ MA MSc MCom ಮಾಡ್ಕೊಂಡು ಹೊರಗಡೆ ಬರೋದ್ರಿಂದ ತುಂಬ ಟಫ್ ಆಗುತ್ತೆ ಕಾಂಪಿಟೇಷನ್. ಹಾಗಾಗಿ ಈಗ ಸಿಕ್ಕಿರುವಂಥ ಅವಕಾಶನ ಕೆಸೆಟ್ ಈ ಅಕ್ಟೋಬರ್ 11 ಏನು ಎಕ್ಸಾಮ್ ನಡೆಯುತ್ತೆ ಅದು, ಅಥವಾ ಡಿಸೆಂಬರಲ್ಲಿ ಬರುವಂಥ ಇನ್ನೊಂದು ನೆಟ್ ಎಕ್ಸಾಮಿನೇಷನನ್ನು ನೀವು ಪಾಸ್ ಮಾಡಿಕೊಂಡ್ರೆ ಉತ್ತಮವಾದಂಥ ಅವಕಾಶ ಇರ್ತದೆ ಡಿಗ್ರಿ ಕಾಲೇಜ್ನ ಪ್ರೊಫೆಸರ್ ಆಗೋದಕ್ಕೆ. ಅದರ ಹಿಂದಿನ ಕಾಂಪಿಟೇಷನ್ಸ್ ಅನ್ನೆಲ್ಲ ನಾನು ನಿಮಗೆ ವಿವರಿಸೋದಕ್ಕೆ ಹೋಗಲ್ಲ. ಆದರೂ ಸುಮ್ಮನೆ ಒಂದು ಎಕ್ಸಾಂಪಲನ್ನು ಕೊಡಬೇಕು ಅಂದರೆ, ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ವಿಷಯದಲ್ಲಿ 2017ರಲ್ಲಿ 210 ಹುದ್ದೆಗಳಿಗೆ ಕೇವಲ 505 ಅಪ್ಲಿಕೇಶನ್ ಬಂದು ಒಂದು 485 ಜನ ಬರೆದಿದ್ರಷ್ಟೇ ಎಕ್ಸಾಮ್. ಅಂದರೆ 2ರಲ್ಲಿ ಒಬ್ಬರಿಗೆ ಹುದ್ದೆ ಖಾತ್ರಿಯಾಗಿತ್ತು ಎಕ್ಸಾಮ್ ಬರ್ದಂಥವ್ರಿಗೆ.
ಅದ ನಂತರ ಬಂದಂಥ 2024ರಲ್ಲಿ 85 ಹುದ್ದೆಗಳು ಅನಿಸುತ್ತೆ. 85 ಹುದ್ದೆಗಳಿಗೆ ಸುಮಾರು 1,500 ಅಪ್ಲಿಕೇಶನ್ಸ್ ಇತ್ತು. ಅಪ್ಲಿಕೇಶನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದರೂ ಬೇರೆ ನೇಮಕಾತಿ ಪರೀಕ್ಷೆಗಳಿಗೆ ಹೋಲಿಸಿದ್ರೆ ಇದು ತುಂಬಾನೇ ಕಡಿಮೆ. ಸೊ ಹಾಗಾಗಿ ಇದೊಂದು ಉತ್ತಮ ಅವಕಾಶ ಅಂತ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗ ನೇರವಾಗಿ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಹೋದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಏನಿದೆ ಯೂನಿಟ್ 1, ನಾನು ನಿಮಗೆ ಮತ್ತಿನ್ನೊಂದ್ಸಲ ನಿಮ್ಮ ಸಿಲೆಬಸ್ ಅನ್ನು ತೋರಿಸೋದಾದ್ರೆ, ಯೂನಿಟ್ 1ನ ಸಿಲೆಬಸ್ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಅಂದರೆ ಟೀಚಿಂಗ್ ಅನ್ನೋ ಕಾನ್ಸೆಪ್ಟು, ಅದರ ಉದ್ದೇಶ, ಮತ್ತು ಅದರಲ್ಲಿ ಬರುವಂಥ ಬೇರೆ ಬೇರೆ ವಿಷಯಗಳು, ಲೆವೆಲ್ಸ್ ಆಫ್ ಇನ್ ಟೀಚಿಂಗ್, ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್, ಕ್ಯಾರೆಕ್ಟರಿಸ್ಟಿಕ್ಸ್, ಬೇಸಿಕ್ ರಿಕ್ವೈರ್ಮೆಂಟ್ಸು, ಮತ್ತು ಓದುಗರ ಒಂದು ಗುಣಾತಿಶಯಗಳು, ಸೊ ವಿಶೇಷಗಳು, ಇವೆಲ್ಲ ಅನೇಕ ವಿಚಾರಗಳಿರ್ತದೆ. 10 ಯೂನಿಟ್ಸ್ ಇರೋದ್ರಿಂದ ಎಲ್ಲ ಯೂನಿಟ್ಟಿಂದನೂ 5 ಕ್ವಶನ್ಸ್ ಆದರೂ ಮಿನಿಮಮ್ ಬರ್ಬೋದು ಅನ್ನೋ ಥರ ಲೆಕ್ಕಾಚಾರ ಇರುತ್ತೆ. ಒಂದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು ಯೂನಿಟ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಸಿಗ್ಬೋದು ಯಾವುದೋ ಒಂದು ಎಕ್ಸಾಮಲ್ಲಿ. ಸೊ ಈಗ ನಾವು ತೆಗೆದುಕೊಂಡಿರುವಂಥ ಲಾಸ್ಟ್ ಇಯರ್ ಅಂದರೆ 2025ರ ಪೇಪರನ್ನು ನೋಡಿದ್ರೆ 40ನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಆಗಿತ್ತದು. ಅಂದರೆ ಆ ಯೂನಿಟ್ನ ಪ್ರಶ್ನೆ 40ನೇದಾಗಿತ್ತು. ಅದಕ್ಕೆ ನಿಮ್ಗೆ ಈ ಕ್ವಶನ್ ಪೇಪರನ್ನೇ ತಗೊಂಡು ತೋರಿಸ್ತಾ ಇದ್ದೀನಿ. ದ ಕೀ ಆಸ್ಪೆಕ್ಟ್ಸ್ ಆಫ್ ವ್ಯಾಲ್ಯೂ ಎಜುಕೇಶನ್ ಆರ್ ಕ್ಯಾರೆಕ್ಟರ್ ಬಿಲ್ಡಿಂಗ್, ಸೈಕೋಮೋಟರ್ ಡೆವಲಪ್ಮೆಂಟ್, ಎಥಿಕಲ್ ಡಿಸಿಷನ್ ಮೇಕಿಂಗ್, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಇದೆ. ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ವ್ಯಕ್ತಿತ್ವ ನಿರ್ಮಾಣ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂದರೆ, ಅಥವಾ ಮನೋಚಾಲನ ಅಭಿವೃದ್ಧಿ ಅಂತ ಏನು ಹೇಳ್ಬೋದು, ಅದು ಸೈಕೋಮೋಟರ್ ಡೆವಲಪ್ಮೆಂಟ್ ಅಂದರೆ. ಆ್ಯಕ್ಚುಲಿ ನಿಮಗೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿರುವಂಥ ಇನ್ನೊಂದು ಟ್ರಾನ್ಸ್ಲೇಟೆಡ್ ವರ್ಷನ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ. ನಾವು ನಮ್ಮ ಅನುಕೂಲಕ್ಕೆ ಇಂಗ್ಲೀಷ್ ಪೇಪರನ್ನು ಮಾತ್ರ ಇಟ್ಕೊಂಡಿದ್ದೀವಿ ಇಲ್ಲಿ ವಿಶ್ಲೇಷಣೆಗೆ, ಬಟ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಎಥಿಕಲ್ ಡಿಸಿಷನ್ ಮೇಕಿಂಗ್ ಅಂದರೆ ನೈತಿಕ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯದ ಬಗ್ಗೆ ಇರುವಂಥ ವಿಷಯ. ಮತ್ತು ನಿಮಗೆ ಡಿನಲ್ಲಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದರೆ ಒಂಥರ ಬೌದ್ಧಿಕ ಅಭಿವೃದ್ಧಿ ಅಥವಾ ಜ್ಞಾನಾತ್ಮಕವಾದಂಥ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಷಯ. ಇನ್ನು ಪೇಟ್ರಿಯಟಿಸಮ್ ಮತ್ತು ಗ್ಲೋಬಲ್ ರಿಲೇಷನ್ಶಿಪ್, ಸಿಟಿಸನ್ಶಿಪ್ ಅಂತ ಏನಿದೆ ಅದೆಲ್ಲ ದೇಶಭಕ್ತಿ, ಜಾಗತಿಕ ಒಂದು ನಾಗರಿಕತೆ. ಇದರಲ್ಲಿ ಯಾವ್ಯಾವು ವ್ಯಾಲ್ಯೂ ಎಜುಕೇಷನ್ನ ಮುಖ್ಯ ವಿಷಯಗಳಾಗ್ತವೆ ಅಂತ, ಪ್ರಮುಖ ಅಂಶಗಳು ಯಾವ ಆಗ್ತವೆ ಅಂತ ಕೇಳಲಾಗಿತ್ತು. ಸೊ ಅದರ ಆಪ್ಷನ್ಸ್ ಇಲ್ಲಿತ್ತು ಈ ರೀತಿ: ACE ಮತ್ತು CDE. ಇದೆಲ್ಲ ವಿಶ್ಲೇಷಣೆ ಮಾಡಿದಾಗ ಸಹಜವಾಗಿ ಇದರಲ್ಲಿ ಎಲಿಮಿನೇಟ್ ಮಾಡೋ ಮೆಥಡಿಂದನೂ ಆನ್ಸರನ್ನು ಕಂಡುಹಿಡ್ಕೋಬೋದು, ಅಥವಾ ರೈಟ್ ಆರ್ ರಾಂಗ್ ಆನ್ಸರ್ನ ಕರೆಕ್ಟಾಗಿ 1-2 ಗೆಸ್ ಮಾಡಿದ್ರೆ ಇನ್ನು ಉಳಿದಿದ್ದು ಆಪ್ಷನ್ಸಲ್ಲಿ ಇದೆಯಾ ನೋಡ್ಬೋದು. ಈಗ ಫಸ್ಟು ಯಾವುದಲ್ಲ ಅನ್ನೋ ಥರದ್ದನ್ನು ನೋಡೋದಾದರೆ, ನಾವು ವ್ಯಾಲ್ಯೂ ಎಜುಕೇಷನ್ ಅಂದ ತಕ್ಷಣ ಅದರಲ್ಲಿ ಎಥಿಕಲ್ ಡಿಸಿಷನ್ ಮೇಕಿಂಗು ಇದೆಲ್ಲ ಬರೋ ಸಾಧ್ಯತೆ ಇರ್ತದೆ. ಯಾಕಂದರೆ ವ್ಯಾಲ್ಯೂ ಅಂದ್ರೇ ಅಲ್ಲಿ ಒಂಥರದ್ದು ನೈತಿಕತೆ, ಈ ಮೌಲ್ಯಗಳು ಇವೆಲ್ಲನೂ. ಸೊ ಹಾಗಾಗಿ ವ್ಯಾಲ್ಯೂ ಎಜುಕೇಷನ್ 1 C ಕನ್ಫರ್ಮ್ ಆಗಿ ಇರಲೇಬೇಕು. ಹಂಗೆ ನೋಡಿದ್ರೆ ಎಲ್ಲ ಆಪ್ಷನಲ್ಲೂ C ಇದೆ, ಅದರಿಂದ ಏನು ಸಹಾಯ ಆಗಲ್ಲ. ಸೊ ಅದು ಬಿಟ್ಟರೆ ಇನ್ನು ವ್ಯಕ್ತಿತ್ವ ನಿರ್ಮಾಣ ಅಂತ ನೋಡೋದಾದರೆ, ಖಂಡಿತ ವ್ಯಾಲ್ಯೂ ಎಜುಕೇಷನ್ ಅಂದ್ರೇ ಪರ್ಸನಾಲಿಟಿ ಮೇಲೆ ಮಹತ್ವ ಇರ್ತದೆ, ಒತ್ತಿರುತ್ತೆ. ಸೊ A ಕೂಡ ಇರುವಂಥ ಆಪ್ಷನ್ಸ್ ಆಗಬೇಕು. ಸೊ ಇಲ್ಲಿ ನೋಡಿದ್ರೆ A ಮತ್ತು A 1ನೇದ್ರಲ್ಲಿ A ಇದೆ, ಮತ್ತು 4ನೇದ್ರಲ್ಲಿ A ಇದೆ. ನಿಮಗೆ ಈಗ 1ನೇದ್ರಲ್ಲಿ A ಮತ್ತು 4ನೇದ್ರಲ್ಲಿ A ಆದರೆ, 1ನೇದ್ರಲ್ಲಿ A ಆದಮೇಲೆ ಇನ್ಯಾವುದಿದೆ, C ಇದೆ, ಎಥಿಕಲ್ ಡಿಸಿಷನ್. 2 ಸೂಟ್ ಆಗ್ತಾ ಇದೆ. ಸೊ ಇಲ್ಲಿ C ಇಲ್ಲ, C ಕಂಪಲ್ಸರಿ ಇರುತ್ತೆ ಅಂತ ಆವಾಗಲೇ ನಾವು ಯೋಚನೆ ಮಾಡೋದು. ಹಾಗಾಗಿ ಎಲಿಮಿನೇಟ್ ಮಾಡೋದ್ರಿಂದ ನಮಗೆ ಆನ್ಸರ್ 1 ಅಂತ ಗೊತ್ತಾಯಿತು. ಸೊ ಇದು ಒಂದು ರೀತಿಯ ಬ್ಲೈಂಡ್ ಮೆಥಡ್. ಆದರೆ ಕರೆಕ್ಟಾದ ಆನ್ಸರ್ ಯಾಕೆ, ಇದು ಬೇರೆವೆಲ್ಲ ಯಾಕೆ ಸರಿ ಅಲ್ಲ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಯೋಚನೆ ಮಾಡಿದಾಗ ಮೌಲ್ಯ ಶಿಕ್ಷಣದ ಮುಖ್ಯ ಉದ್ದೇಶಗಳು ಸಹಜವಾಗಿಯೇ ವ್ಯಕ್ತಿತ್ವ ನಿರ್ಮಾಣ, ನೈತಿಕತೆ ಬೆಳೆಸೋದು, ಒಬ್ಬ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸೋದು, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸೋದು, ಇದೆಲ್ಲ ಆಗಿರ್ತದೆ. ಹಾಗಾಗಿ ಆ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆ ಆನ್ಸರನ್ನು ಕಂಡುಹಿಡ್ಕೊಳ್ಳೋದು ಈಸಿ ಆಗುತ್ತೆ. ಆಮೇಲೆ ಅದು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಯಾವತ್ತೂ ಅದು ನಮಗೆ ಒಂದು ರೀತಿಯ ಅಸೆಟ್ ಆಗುತ್ತೆ. ನಮಗೆ ಆ ಕಾನ್ಸೆಪ್ಟ್ ಗೊತ್ತಿದ್ದಾಗ ಪ್ರಶ್ನೆ ಯಾವುದೇ ರೀತಿಯಲ್ಲಿ ತಿರುಚಿ ಕೇಳಿದ್ರು ಕೂಡ ಆನ್ಸರ್ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಸೊ ಹಂಗಾಗಿ ಅದನ್ನು ಅನಲಿಟಿಕಲ್ ಆಗಿ ಅನಲೈಸ್ ಮಾಡ್ತಾ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದ್ರಿಂದ ಉಪಯೋಗ ಇರ್ತದೆ.
ಈ ಯೂನಿಟ್ ಅಲ್ಲಿ ಬಂದಂತ ಮೊದಲನೇ ಪ್ರಶ್ನೆ ನೋಡಿದ್ರೆ ಇದರಲ್ಲಿ 5 ಪ್ರಶ್ನೆಗಳು ಬಂದಿತ್ತು. ಈಗ ಆಲ್ರೆಡಿ ನಿಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇರೋವಂಥದ್ರಲ್ಲಿ ಈ ಎಲ್ಲ ಕಾನ್ಸೆಪ್ಟ್ ಮೇಲೆ, ಈ ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಮ ಸಿಲೆಬಸ್ ತಗೊಂಡಿರೋ ಕಾನ್ಸೆಪ್ಟ್ಸ್, ಬಟ್ ಇಷ್ಟೇ ಇಲ್ಲ, ಉಳಿದವೆಲ್ಲ ಇದಾವೆ. ಅದು ನೆಕ್ಸ್ಟ್ ಅಟೆಂಪ್ಟ್ ಬರ್ಬೋದು, ನೆಕ್ಸ್ಟ್ ಇವಾಗ 26ನೇ ಇಸ್ವಿಗೆ ಬರ್ಬೋದು. ಹಾಗಾಗಿ ಇದನ್ನ ನೋಡ್ಕೊಂಡಾಗ ಇನ್ನು ಉಳಿದಿದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಾಧ್ಯತೆ ಅದೇ ಹೆಚ್ಚಿರ್ತದೆ, ಹೋದ ವರ್ಷ ಕೇಳಿದ್ದನ್ನು ಸಾಮಾನ್ಯವಾಗಿ ಕೇಳಲ್ಲ. ಸೊ ಹಂಗಾಗಿ ಈ ಯೂನಿಟ್ಸ್ ಬಿಟ್ಟು ಬೇರೆ ಯೂನಿಟ್ಸ್ ಮೇಲೆ ಫೋಕಸ್ ಮಾಡ್ಬೋದು, ಅಂದ್ರೆ ಬೇರೆ ವಿಷಯಗಳ ಮೇಲೆ, ಅದೇ ಯೂನಿಟ್ ಅಲ್ಲಿ ಇರುವಂತ ಬೇರೆ ವಿಷಯಗಳ ಮೇಲೆ. ಸೊ ಒಂದನ್ನ ನಾವು ನೋಡಿದೀವಿ, ಯಾಕಂದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಕಾನ್ಸೆಪ್ಟ್ಸ್ ಮೇಲೆ, ವ್ಯಾಲ್ಯೂ ಎಜುಕೇಶನ್, ಲರ್ನಿಂಗ್ ಸ್ಟೈಲ್ಸ್, ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್, ಇದ್ರ ಮೇಲೆ, ಮತ್ತೆ ICT ಬೇಸ್ಡ್ ಟೀಚಿಂಗ್, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೀಚಿಂಗ್ ಅಂತ ಟೆಕ್ನಾಲಜಿ ಅಂತ ಹೇಳ್ತೀವಿ, ಅದು ಎಜುಕೇಶನಲ್ ಸೈಕಾಲಜಿ ಮೇಲೆ. ಸೊ ಈ ತರ ಎಲ್ಲದ್ರ ಮೇಲೂ ಒಂದೊಂದು ಕ್ವೆಶನ್ ಇತ್ತು. ಅದು ಸೀರೀಸ್ ಕ್ವೆಶನ್ ನಂಬರ್ 40ರಿಂದ ಪ್ರಾರಂಭ ಆಗಿತ್ತು ಕಳೆದ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದಕ್ಕೆ ಆನ್ಸರ್ ಅನ್ನ ನಾವು ನೋಡ್ದೋ, ಸರಿಯಾದ ಉತ್ತರ ACE ಅಂತ. ಸೊ ಇವೆರಡು ಆಗಲ್ಲ, ಯಾವುದು ಸೈಕೋಮೋಟರ್ ಡೆವಲಪ್ಮೆಂಟ್ ಮತ್ತೆ ಸೈಕೋಮೋಟರ್ ಬಿಲ್ಡಿಂಗ್ ಇದೊಂದು, ಮತ್ತೆ ಕಾಗ್ನೇಟಿವ್ ಡೆವಲಪ್ಮೆಂಟ್ B ಮತ್ತೆ D, ಇವೆರಡು ಹೊರತುಪಡಿಸಿ ಉಳಿದ 3 ಆಯ್ಕೆಗಳು ಸರಿಯಾಗಿರ್ತದೆ. ಸೊ ನೆಕ್ಸ್ಟ್ ಅಂದ್ರೆ ಇದರಲ್ಲಿ ನಾನು ಆವಾಗಲೇ ಹೇಳಿದಂತೆ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಅವಾಗ ಆಗಾಗ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರ, ಯಾವ್ದನ್ನು ಓದ್ಬೇಕು, ಏನ್ ಮಾಡ್ಬೇಕು ಇದಕ್ಕೆಲ್ಲ ಅಂತ. ದೀರ್ಘಕಾಲದ ಒಂದು ತಯಾರಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯತೆ ಇದ್ರೆ ಅದು ಒಂದು ಆದರ್ಶ ಕೂಡ, ಹಾಗೆ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನಾನು ಹೇಳಿದಂತೆ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ನೀವು ಯು ವಿಲ್ ಬಿಕಮ್ ಇನ್ವಿನ್ಸಿಬಲ್, ಸೊ ಅನ್ಬೀಟಬಲ್. ಯು ವಿಲ್ ಬಿ ರೆಡಿ ಟು ಆನ್ಸರ್ ಎನಿ ಕೈಂಡ್ ಆಫ್ ಕ್ವೆಶನ್, ಈವನ್ ಇನ್ ಎನಿ ಈವನ್ ಇಫ್ ದೇ ಕಮ್ ಇನ್ ಡಿಸ್ಗೈಸ್, ಬೇರೆ ಬೇರೆ ರೂಪಗಳಲ್ಲಿ ಬಂದ್ರು, ವೇಷಗಳಲ್ಲಿ ಬಂದ್ರು ನೀವು ಆನ್ಸರ್ ಮಾಡೋ ಶಕ್ತಿ ಇರ್ತದೆ. ಅದಕ್ಕೆ ಸಾಕಷ್ಟು ಪುಸ್ತಕಗಳಿದಾವೆ ಮಾರ್ಕೆಟ್ ಅಲ್ಲಿ, ಬಟ್ ವ್ಯಾಲ್ಯೂ ಎಜುಕೇಶನ್ಗೆ ಸ್ವಲ್ಪ ಕಡಿಮೆ. RN ಶರ್ಮಾ ಅದೊಂದು ವ್ಯಾಲ್ಯೂ ಎಜುಕೇಶನ್ ಅಂತಾನೆ ಪುಸ್ತಕ ಇದೆ, ಇಂಗ್ಲಿಷ್ನಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಸ್ವಲ್ಪ ಕಷ್ಟ. ಕನ್ನಡದಲ್ಲಿ ಪುಸ್ತಕಗಳನ್ನ ನೋಡೋಣ, ಕೊನೆಯಲ್ಲಿ ಸಾಧ್ಯ ಆದ್ರೆ ನಾನು ಕೆಲವನ್ನ ಕೊಡ್ತೀನಿ, ನಿಮ್ಗೆ ಹೇಳ್ತೀನಿ. ಅದೇ ತರ ಈ B.Ed ಓದಿರೋಂಥವ್ರಿಗೆ ಅಥವಾ B.Ed ಓದ್ತಾ ಇರೋಂಥವ್ರಿಗೆ ನಿಮ್ಗೆ ವ್ಯಾಲ್ಯೂ ಎಜುಕೇಶನ್ ಮಾಡ್ಯೂಲ್ಸ್ ಇರುತ್ತೆ B.Ed ಸಿಲೆಬಸ್ ಅಲ್ಲಿ, ಅದನ್ನು ಕೂಡ ನೋಡ್ಕೋಬಹುದು. ಅದೇ ತರ ಈ NEP 2020 ಏನು ಡ್ರಾಫ್ಟ್ ಇದೆ ಅದನ್ನ ಕೂಡ ಸ್ಟಡಿ ಮಾಡಿದ್ರೆ ನಿಮಗೆ ಸಹಾಯ ಆಗುತ್ತೆ. ಮುಖ್ಯವಾಗಿ NEP ಇದರಲ್ಲಿ ಈ ಹೋಲಿಸ್ಟಿಕ್ ಎಜುಕೇಶನ್ ಬಗ್ಗೆ, ಮತ್ತೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಗ್ಗೆ, ಗ್ಲೋಬಲ್ ಸಿಟಿಸನ್ಶಿಪ್ ಬಗ್ಗೆ, ಈ ತರದ ಕಾನ್ಸೆಪ್ಟ್ಸ್ ಅನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಈ ವ್ಯಾಲ್ಯೂ ಎಜುಕೇಶನ್ ಮೇಲೆ ಬರುವಂತ ಪ್ರಶ್ನೆಗಳನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ 41ನೇ ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್ ಅನ್ನುವಂತ ಒಂದು ಪ್ರಶ್ನೆ ಆಗಿತ್ತು. ಇದು ಕೂಡ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು, ನಾವು ಅದನ್ನ ಮಾತ್ರನೇ ಮಾತಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇರುವಂತ ಆಪ್ಷನ್ಸ್ ಅನ್ನೆಲ್ಲ ನೋಡಿದ್ರೆ ನೀವು ವಿಜುವಲ್ ಲರ್ನರ್ಸ್ ಮತ್ತೆ ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತ ವಿಷಯಗಳಿಲ್ಲಿ, ವಿಜುವಲ್ ಲರ್ನರ್ಸ್ ಏನೆಲ್ಲ ಯೂಸ್ ಮಾಡ್ತಾರೆ ಅಥವಾ ಯಾವ್ದು ಅವ್ರಿಗೆ ಸಂಬಂಧಪಟ್ಟಿದೆ ಅಂತ, ಅಥವಾ ಪಿಯರ್ ಟ್ಯೂಟರಿಂಗ್ ಅಂದ್ರೆ ಏನು, ಅಥವಾ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಏನು, ಕನಿಸ್ಥೆಟಿಕ್ ಲರ್ನರ್ಸ್ ಅಂದ್ರೆ ಯಾವ ತರದ್ದು ಇದು ಏನು, ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದು ಅದಕ್ಕೆ ಸೂಟ್ ಆಗುತ್ತೆ, ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಒಂಥರ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಮಾಡ್ಬೋದು. ಕ್ವಶನ್ ಪೇಪರ್ ಅಲ್ಲಿ ನೋಡೋದಾದ್ರೆ 41ನೇದು. ಸೊ ನಾನಲ್ಲಿ ಸ್ವಲ್ಪ ಶಾರ್ಟ್ ಆಗಿ PPT ನಲ್ಲಿ ಹಾಕಿದ್ದೀನಿ, ಕೆಲವನ್ನ ಶಾರ್ಟ್ ಮಾಡಿದ್ದೀನಿ. ಸೊ 4 ಆಯ್ಕೆಗಳು, ಈ ತರ 4 ಆಯ್ಕೆಗಳು ಇರ್ತಾ ಇತ್ತು ನಿಮ್ಗೆ. ಸೊ ಅದರಲ್ಲಿ ಯಾವುದು ಅಂತ ನೋಡೋದಾದ್ರೆ ನಿಮ್ಗೆ ವಿಜುವಲ್ ಲರ್ನರ್ಸ್ ಅಂತ ಬಂದಾಗ ಸಾಮಾನ್ಯಕ್ಕೆ ಏನನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ನಿಮಗೆ ಬೆನಿಫಿಟ್ ಆಫ್ ಡಯಾಗ್ರಾಮ್ಸ್ ಅಂಡ್ ಚಾರ್ಟ್ಗಳು ಮತ್ತು ಗ್ರಾಫ್ಗಳ ಮೂಲಕ ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅವುಗಳು ಸ್ವಲ್ಪ ಕಣ್ಣಿಗೆ ಕಾಣಿಸೋದ್ರಿಂದ ನಮಗೆ ಈಗ ಹಾಗೆ ಬೈಹಾರ್ಟ್ ಮಾಡೋದಕ್ಕಿಂತ ವಿಜುವಲ್ ಏಡ್ಸ್ ಮುಖಾಂತರ ಯಾವ್ದನ್ನಾದ್ರೂ ತೋರಿಸಿದ್ರೆ ಅಥವಾ ಟೀಚ್ ಮಾಡಿದ್ರೆ ಅಥವಾ ಕಲ್ತ್ರೆ ಅದರ ಇಂಪ್ಯಾಕ್ಟ್ ತಲೆನ ಮೇಲೆ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಹೆಚ್ಚಿರ್ತದೆ. ಸೊ ಅದೊಂದನ್ನ ನಾವು ಬೇಕಾದ್ರೆ ಐಡೆಂಟಿಫೈ ಮಾಡ್ಬೋದು. ವಿಜುವಲ್ ಲರ್ನರ್ಸ್ ಅಂತಂದ್ರೆ ಅದು ಡಯಾಗ್ರಾಮ್ಸ್, ಇದನ್ನ ಬೆನಿಫಿಟ್ ಫ್ರಮ್ ಡಯಾಗ್ರಾಮ್ಸ್ ಮತ್ತೆ ಚಾರ್ಟ್ಸ್ ಅಂತ. ಅಥವಾ ಪಿಯರ್ ಟ್ಯೂಟರಿಂಗ್ ಅನ್ನೋದನ್ನ ಸ್ವಲ್ಪ ಇಂಗ್ಲಿಷ್ ಗೊತ್ತಿದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಅಷ್ಟು ಒಂದೊಂದ್ಸಲ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾಗದೇ ಇದ್ದಾಗ ಇಂಗ್ಲಿಷ್ನೇ ನೋಡ್ಬೇಕಾಗುತ್ತೆ, ಕನ್ನಡದಲ್ಲಿ ಏನಾದ್ರೂ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ. ಸೊ ಪಿಯರ್ ಅಂತಂದ್ರೆ ಈ ಸಹಪಾಠಿಗಳು ಅಂತ ಏನ್ ಹೇಳ್ತೀವಿ, ಸಹ
ಏನು ಸಂಗಡಿಗರು ಅಂತೆಲ್ಲ ಏನು ಹೇಳ್ತೀವಿ ಅದು. ಟ್ಯೂಟ್ರಿಂಗ್ ಅಂದರೆ ಅವ್ರ ಜೊತೆ ಕಲಿಯುವಂಥದ್ದು, ಅಂದರೆ ನಮ್ಮಲ್ಲೇ ನಾವೇ ಡಿಸ್ಕಸ್ ಮಾಡಿಕೊಂಡು ಕಲಿಯುವಂಥದ್ದು ಅಂತ. ಅದು ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಸ್ಟೂಡೆಂಟ್ಸ್ ಫ್ರಮ್ ಲರ್ನ್ ಫ್ರಮ್ ಈಚ್ ಅದರ್ ಅಂತ. ಸೊ C4 ಆಗಬೇಕು, A2 ಆಗಬೇಕು. ಸೊ ಈ A2 C4 ಇರುವಂಥದ್ದು ಇಲ್ಲಿ ಇದು ಒಂದೇ ಆಪ್ಷನ್. ಹಾಗಾಗಿ ಎಲಿಮಿನೇಟ್ ಮಾಡೋದಾದ್ರೆ 4 ಅಂತ ಹೇಳಿ ಈಸಿಯಾಗಿ ಕಂಡುಹಿಡ್ಕೋಬಹುದು. ಸೊ 1-2 ಆನ್ಸರ್ ಗೊತ್ತಾದ್ರೆ ಇವೆಲ್ಲ ನೀವು ಈಸಿಯಾಗಿ ಕ್ವೆಶನ್ಸ್ ಅನ್ನ ಕಂಡುಹಿಡ್ಕೊಬಿಡ್ಬೋದು. ಸೊ ಅರ್ಥನ ನೋಡೋದಾದ್ರೆ ಒಂದ್ ವೇಳೆ ನೀವು ಕೈನೆಸ್ಥೆಟಿಕ್ ಲರ್ನರ್ಸ್ ಅಂದ್ರೆ ಏನು ಅಂತಂದ್ರೆ ಅವರೇ ಸ್ವತಃ ಮಾಡುವಂತ ಚಟುವಟಿಕೆಗಳಿಂದ ಆಕ್ಟಿವಿಟೀಸ್ ಇಂದ ಕಲಿಯುವಂಥದ್ದು ಅಂತ. ಈಗ ಇದಕ್ಕೆ ಆಪ್ಷನ್ ಅಲ್ಲಿ B1 ಅಂತ ಇದೆ. ಪ್ರಿಫರೆನ್ಸ್ ಟು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅಂದ್ರೆ ತಾವೇ ಸ್ವತಃ ಅವುಗಳಲ್ಲಿ ತೊಡಗಿಕೊಂಡು ಫಸ್ಟ್ ಹ್ಯಾಂಡ್ ಟ್ರೈನಿಂಗ್ ಅನ್ನ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನ ಎಕ್ಸಾಂಪಲ್ಸ್ ಮುಖಾಂತರ ಹಾಗೆ ಅಥವಾ ನಿರ್ದಿಷ್ಟವಾದ ಕ್ರಿಯೆಗಳ ಮುಖಾಂತರ ಕಲಿಯೋದಕ್ಕೆ ನಾವು ಕೈನೆಸ್ಥೆಟಿಕ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಇನ್ಕ್ಲೂಸಿವ್ ಲರ್ನಿಂಗ್ ಅಂದ್ರೆ ಎಲ್ಲ ತರದ ಇವರನ್ನು ಒಳಗೊಂಡಂತೆ ಒಂದು ಎಜುಕೇಶನ್ ಅನ್ನ ಕೊಡುವಂಥದ್ದು. ಅಂದ್ರೆ ವೈವಿಧ್ಯಮಯವಾದಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಅಥವಾ ಬೇರೆ ಬೇರೆ ಉದ್ದೇಶಗಳಿರುವಂತ ವಿದ್ಯಾರ್ಥಿಗಳು, ಇವ್ರನ್ನೆಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಸಮಾನವಾದ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಕೊಡುವಂತ ಎಜುಕೇಶನ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಯು ವಿಲ್ ಹ್ಯಾವ್ ನೋ ಡಿಫಿಕಲ್ಟಿ ಇನ್ ಫೈಂಡಿಂಗ್ ದ ರೈಟ್ ಆನ್ಸರ್. ಆ ಆನ್ಸರ್ನ ಕರೆಕ್ಟಾಗಿ ಕಂಡುಹಿಡ್ಕೊಳ್ಳೋದ್ರಲ್ಲಿ ಅಷ್ಟೇನು ಕಷ್ಟ ಆಗ್ಲಿಕ್ಕಿಲ್ಲ. ಇದರಲ್ಲಿ ಏನನ್ನ ನಿಮಗೆ ಹೆಚ್ಚು ಪರೀಕ್ಷೆ ಮಾಡಿದ್ದಾರೆ ಅಂದ್ರೆ ಯಾವುದ್ರ ಬಗ್ಗೆ ಫೋಕಸ್ ಇದೆ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಮತ್ತೆ ಲರ್ನಿಂಗ್ ಸ್ಟೈಲ್ಸ್ ಮೇಲೆ ಈ ಪ್ರಶ್ನೆಗಳು ಬಂದಿದ್ದಾವೆ. ನೀವು ಒಂದ್ ವೇಳೆ ಇದನ್ನ ಎಲ್ಲಿಂದ ಸೋರ್ಸ್ ತಗೋಬಹುದು, ಇದನ್ನೆಲ್ಲ ಎಲ್ಲಿ ಕಲಿಬಹುದು ಅಂತೆಲ್ಲ ಯೋಚನೆ ಮಾಡಿದ್ರೆ ಈ NCF 2023 ಅಂತ ನಿಮಗೆ ಸಿಗುತ್ತೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ. NEP ಆಕ್ಚುಲಿ ಅದ್ರ ಮೇಲೆ ಬೇಸ್ ಆಗಿರುವಂಥದ್ದು. ಸೊ ಅದು ಅಥವಾ RPWD ಏನೋ ಆಕ್ಟ್ ಅಥವಾ NEPನೇ 2020 ತಗೊಂಡ್ರೆ ಅಥವಾ IGNOU ತರದ B.Ed ನ ಮೆಟೀರಿಯಲ್, ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಇವೆಲ್ಲ ಇನ್ಕ್ಲೂಸಿವ್ ಎಜುಕೇಶನ್ ಮಾಡ್ಯೂಲ್ಸ್ ಎಲ್ಲ ಸಿಗ್ತವೆ. ಸೊ ಅದನ್ನ ನೋಡಿಕೊಂಡು ನೀವು ಬೇಕಾದ್ರೆ ಆನ್ಸರ್ ಮಾಡ್ಕೋಬಹುದು, ಅಂದ್ರೆ ಕಲ್ತ್ಕೋಬಹುದು. ಆಕ್ಚುಲಿ ಪ್ರೈಮರಿ ಸೋರ್ಸ್ಗಳವೆಲ್ಲ, ಅದರಿಂದ ನೀವು ಓದ್ಕೋಬಹುದು. ಸೊ ಹಾಗೆ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋದಾದ್ರೆ ಇದು ಆನ್ಸರ್ ನಾ ಈಗಾಗಲೇ ಹೇಳ್ದಂತೆ 4th ಆಪ್ಷನ್ A4, B2 ಮತ್ತೆ C4 D1 ಇದನ್ನ ಡಿಸ್ಕಸ್ ಮಾಡಿ ಆಯ್ತು. ಸೊ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ನೋಡೋದಾದ್ರೆ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ನ ಪ್ರಮುಖ ಪ್ರಯೋಜನ ಯಾವುದು ಅಂತ 42nd ಕ್ವೆಶನ್. ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕೇಳಿದ್ದಾರೆ ಅಂತ ನೋಡೋಣ. ಬೆನಿಫಿಟ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್, ಅದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡದಲ್ಲಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಿರೋದಾದ್ರೆ ಕಂಠಪಾಠಕ್ಕೆ ಒತ್ತು ಕೊಡುತ್ತೆ ಇದು, ಅಥವಾ ವಿಮರ್ಶಾತ್ಮಕ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಸುತ್ತದೆ, ಮೌಲ್ಯಮಾಪನ ಸಮಯ ಕಡಿಮೆ ಮಾಡುತ್ತದೆ. ಇದರಲ್ಲಿ ಇನ್ನೂ ಒಂದು ಕ್ಲೂ ಇದೆ. ಆಕ್ಚುಲಿ ಇದನ್ನ ಯಾವಾಗ್ಲೂ ಸರಿಯಾಗಿ ಇರ್ತದೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಸಾಮಾನ್ಯವಾಗಿ ನಿಮ್ಗೆ ಆನ್ಸರ್ 100% ಗೊತ್ತಿಲ್ಲ ಅಂದಾಗ ಈ ತರ ರಿಸ್ಕ್ ತಗೋಬಹುದು. ಏನಂತಂದ್ರೆ ಇವೆಲ್ಲನೂ ಕೂಡ ಸಾಮಾನ್ಯಕ್ಕೆ ಎಕ್ಸಾಮಿನರ್ಸು ಯಾವ್ದಾದ್ರು ಇಂಟರ್ನೆಟ್ನ ಸೋರ್ಸ್ ಮೇಲೆನೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಅದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಅಥವಾ ಏನೆಲ್ಲ ಬಳಸಿ ಕ್ರಿಯೇಟ್ ಮಾಡಿರ್ತಾರೆ ಹೆಚ್ಚಿನ ಸಂದರ್ಭದಲ್ಲಿ. ಸೊ ಅದು ಬೈ ಡಿಫಾಲ್ಟ್ ಏನ್ ಮಾಡ್ಬಿಡುತ್ತೆ ಅಂದ್ರೆ ಸರಿಯಾದ ಉತ್ತರನ ಸ್ವಲ್ಪ ಉದ್ದಕ್ಕೆ ಕೊಡುತ್ತೆ. ಎಲ್ಲನೂ ಹಾಗಿರಲ್ಲ, ಎಲ್ಲ ಹಾಗೆ ಇರುತ್ತೆ, ಬಟ್ ಅವ್ರು ಕೊಡ್ಬೇಕಾದಾಗ ಅದನ್ನ ಅಬ್ಸರ್ವ್ ಮಾಡಿ ಕಡಿಮೆ ಮಾಡಿರ್ತಾರೆ. ಆದ್ರೂ ನನ್ನ ಅಬ್ಸರ್ವೇಷನ್ ಅಲ್ಲಿ ಅದು ಒಂದು ಕಾಮನ್ ಡಿಫಾಲ್ಟ್ ಇದು ಮಿಸ್ಟೇಕ್ ಅದು ಮಾಡುವಂಥದ್ದು. ಸೊ ಹಂಗಾಗಿ ಉದ್ದವಾಗಿ ಏನೋ ಆನ್ಸರ್ ಇದೆಯೋ ಅದು ಆನ್ಸರ್ ಆಗಿರೋ ಸಾಧ್ಯತೆ ಹೆಚ್ಚಿರ್ತದೆ. ಬಟ್ ಬ್ಲೈಂಡ್ ಆಗಿ ಅಲ್ದಿದ್ರು ನೀವು ಗೊತ್ತೇ ಇಲ್ಲ 4 ಆಪ್ಷನ್ ನಿಮಗೆ ಫೆಮಿಲಿಯರ್ ಇಲ್ಲ ಅಂದಾಗ ಆ ತರ ರಿಸ್ಕ್ ತಗೋಬಹುದು. ಸೊ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ವಿಮರ್ಶಾತ್ಮಕವಾದಂತ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಸುತ್ತದೆ. ಇದು ಒಂದೇನೆ ಒಂದು ಸ್ವಲ್ಪ ಪ್ರಯೋಜನದ ಬಗ್ಗೆ ಮಾತಾಡುವಂಥದ್ದು. ಇನ್ನೆಲ್ಲ ನೆಗೆಟಿವ್ ಆಗೇ ಇದೆ. ಆಪ್ಷನ್ಸ್ ಅನ್ನ ನೋಡ್ಬಿಟ್ರೆ ಈಸಿಯಾಗಿ ಕಂಡುಹಿಡ್ಕೊಬಿಡ್ಬೋದು ನೀವು. ಕಂಠಪಾಠ ಅಂತಂದ್ರೇನೆ ಅದೊಂದು ನೆಗೆಟಿವ್ ಒಂದು ವರ್ಚ್ಯೂ ತರ ಅಥವಾ ಟ್ರೈಟ್ ತರ ನೋಡ್ತೀವಿ ನಾವು. ಮತ್ತೆ ನಾವು ಇವ್ಯಾಲ್ಯೂಯೇಷನ್ ಮಾಡುವಂತ ಸಮಯ ಅದು ಕಡಿಮೆ ಮಾಡುತ್ತೆ ಅಂತಂದ್ರೆ ಅದು ಕೂಡ ಒಂದು ನೆಗೆಟಿವ್ ವಿಷಯ. MCQ ಪರೀಕ್ಷೆಗೆ ಅನುಕೂಲ ಅಂತಂದ್ರೆ ದಟ್ಸ್ ನಾಟ್ ಅ ಡೈರೆಕ್ಟ್ ಬೆನಿಫಿಟ್ ಆಫ್ ಪ್ರಾಜೆಕ್ಟ್ ಬೇಸ್ಡ್
ಅಸೆಸ್ಮೆಂಟ್. ಸೊ ಹಾಗಾಗಿ ಇದನ್ನ ಪ್ರಶ್ನೆನ ಹಾಗೆ ಬೇಕಾದ್ರೆ ಆನ್ಸರ್ ಮಾಡ್ಬೋದು, ಆ ರೀತಿಯಾಗಿ ಯೋಚನೆ ಮಾಡಿ. ಹಾಗೆ ಜನರಲ್ ಆಗಿ ಒಂದು ವಿವರಣೆಯನ್ನ ನೋಡೋದಾದ್ರೆ, ಅಸೆಸ್ಮೆಂಟ್ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಇಂದ ಸಾಮಾನ್ಯವಾಗಿ ಏನು ಉದ್ದೇಶ ಇರುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಅಥವಾ ಕ್ರಿಯೇಟಿವಿಟಿನ, ಕೊಲ್ಯಾಬ್ರೇಷನ್ ಅನ್ನ, ಮತ್ತೆ ಈ ಸಂವಹನಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ವಿಷಯಗಳನ್ನ, ಅದರಲ್ಲಿ ಏನಾದರೂ ಬದಲಾವಣೆ, ಇಂಪ್ರೂವ್ಮೆಂಟ್ ಅನ್ನ ತರುವಂತ ಉದ್ದೇಶ ಇರುತ್ತೆ ಹೊರತು ಈ ಕಂಠಪಾಠಕ್ಕೆಲ್ಲ ಒತ್ತಿರಲ್ಲ. ಸೊ ನೀವು ಬೇಕಾದ್ರೆ ಅದನ್ನ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವೇನಾದರೂ ಓದ್ಕೋಬೋದಾದ್ರೆ ಮತ್ತದೇ NCF 2023 ಮತ್ತೆ NEP ಇದನ್ನು ನೋಡ್ಕೋಬೋದು. ಅಲ್ಲೆಲ್ಲ ನಿಮಗೆ ಹೆಚ್ಚು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗು ಮತ್ತು ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ನು ಇದ್ರ ಮೇಲೆಲ್ಲ ಕೆಲವು ನಿಮಗೆ ರೈಟಪ್ಸ್ ಇರುತ್ತೆ. ಸೊ ಅದನ್ನು ಓದ್ಕೊಳ್ಳೋದ್ರಿಂದ ಬಹುಶಃ ಈ ಥರದ ಪ್ರಶ್ನೆಗಳನ್ನ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇನ್ ಮೈ ಒಪಿನಿಯನ್ ದೀಸ್ ಆರ್ ದಿ ಫ್ಯೂಚರ್ ಆಫ್ ಕೆಸೆಟ್ನ ಮುಂದಿನ ಎಕ್ಸಾಮ್ಗಳಲ್ಲಿ ಈ ಥರದ ಪ್ರಶ್ನೆಗಳೇ ಬರ್ತವೆ ಸಾಮಾನ್ಯಕ್ಕೆ. ಯಾಕಂದರೆ ಟ್ರೆಂಡ್ ಈಗ ಆ ಕಡೆಗಿದೆ. ಮೊದಲಿನಂತೆ ಈ ಬ್ಲೂಮ್ಸ್ ಟ್ಯಾಕ್ಸಾನಮಿ ಥರದ್ದು ಕ್ವೆಶನ್ಸನ್ನೆಲ್ಲ ಈಗ ಹೆಚ್ಚು ಕೇಳ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ, ಅಂದರೆ ಇದು ಆನ್ಸರ್ ಇದು 2 ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ, ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂದರೆ ಏನು ಅಂತ ಒಂದು ಪ್ರಶ್ನೆ. ಫಸ್ಟ್ ಅದು ವರ್ಡ್ ನಿಮಗೆ ಗೊತ್ತಿದ್ರೆ ಫ್ಲಿಪ್ಡ್ ಅಂದರೆ ಏನಂತ ನಿಮಗೆ ಅರ್ಥ ಆಗೋಗುತ್ತೆ. ಫ್ಲಿಪ್ಡ್ ಅಂದರೆ ಒಂಥರ ಕ್ಲಾಸ್ ರೂಮ್ ವೇರ್ most of the activities or actual teaching, learning happens at home, but the discussion takes place in the institution or in the classroom ಅಂತ. ಸಾಮಾನ್ಯಕ್ಕೆ ಕೆಲಸ, ಬೋಧನೆ ಅಥವಾ ಕಲಿಕೆ ಎಲ್ಲ ಮನೆಯಲ್ಲೇ ಆಗೋಗುತ್ತೆ. ಅಂದರೆ ಮನೆಯಲ್ಲೇ ಓದ್ಕೊಳ್ಳುವಂಥ ಏನೋ ಮೆಟೀರಿಯಲ್ಸು ಇದನ್ನೆಲ್ಲ ಕೊಟ್ಟಿರ್ತಾರೆ. ಅದು ವಿಡಿಯೋ ಇರ್ಬೋದು ಅಥವಾ ರೈಟಿಂಗ್, ಇದು ರಿಟರ್ನ್ ಮೆಟೀರಿಯಲ್ಸ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಎಲ್ಲ ಅಷ್ಟೇ. ಅದನ್ನು ಮನೇಲಿ ಓದ್ಕೊಂಡು ಬಂದು ಕ್ಲಾಸ್ ರೂಮಲ್ಲಿ ಡಿಸ್ಕಷನ್ ಮಾಡೋವಂಥದ್ದಕ್ಕೆ ಫ್ಲಿಪ್ಡ್ ಕ್ಲಾಸ್ ರೂಮ್ಸ್ ಅಂತೀವಿ. ಸೊ ಈ ಥರ ಅದು ಅರ್ಥ ಗೊತ್ತಿದ್ದಾಗ ಅದನ್ನ ಬೇರೆ ಥರ ಕೇಳ್ಬೋದು ನೆಕ್ಸ್ಟು. ಸೊ ಇಲ್ಲಿ ಕೇಳಿದ್ದಾರೆ, ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್. ಇದನ್ನ ನೋಡಿದ್ರೆ ಟೀಚರ್ ರೆಕಾರ್ಡ್ಸ್ ಇನ್ಸ್ಟ್ರಕ್ಷನಲ್ ವಿಡಿಯೋಸ್ ಅಂಡ್ ಶೇರ್ ದೆಮ್ ವಿತ್ ಸ್ಟೂಡೆಂಟ್ಸ್ ಫಾರ್ ಪ್ರಾಕ್ಟೀಸಿಂಗ್ ಪ್ರಾಬ್ಲಮ್ಸ್, ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ದ ಕ್ಲಾಸ್ ಅಂಡ್ ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್. ಸೊ ಈಗ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದರಿಂದ ನಿಮ್ಗೆ ಗೊತ್ತಾಗುತ್ತಿದೆ ಆನ್ಸರ್ ಅಂತ. ಸೊ ಅದು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂದರೆ ಅದು. ಸೊ ಮೊದಲೇ ಶಿಕ್ಷಕರು ವಿಡಿಯೋಸನ್ನು ಇದನ್ನೆಲ್ಲ ಕೊಟ್ಟು ತರಗತಿನಲ್ಲಿ ಅವುಗಳಲ್ಲಿರುವಂಥ ಪ್ರಾಬ್ಲಮ್ ಸಾಲ್ವಿಂಗ್ ವಿಷಯಕ್ಕೆ ಡೆಡಿಕೇಟ್ ಮಾಡಿದ್ರೆ ಕ್ಲಾಸ್ ರೂಮನ್ನು, ಅದು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ. ಇದನ್ನೆಲ್ಲ ನೀವು ಎಲ್ಲಿ ಯಾವ ಸೋರ್ಸಿಂದ ನೋಡಿಕೊಂಡು ಈ ಥರದ ವಿಷಯಗಳನ್ನ, ಇಲ್ಲಿ ಈ ಥರ ICT ಬೇಸ್ಡ್ ಕ್ವೆಶನ್ಸು, ಲರ್ನರ್ ಸೆಂಟರ್ಡ್ ಟೀಚಿಂಗ್ ಅಂತ ಏನು ಹೇಳ್ತೀವಿ, ಅಂದರೆ ಓದುಗರ ಅಥವಾ ವಿದ್ಯಾರ್ಥಿ ಕೇಂದ್ರಿತ ಒಂದು ಕಲಿಕೆ ಏನಿದೆ ಅಥವಾ ಬೋಧನೆ ಏನಿದೆ, ಅಂಥದ್ರ ಬಗ್ಗೆ ನಾವು ಎಲ್ಲೆಲ್ಲಿ ತಿಳ್ಕೊಬೋದು ಅಂತ ಅಂದರೆ ಈ UGC PG ಪಾಠಶಾಲಾ ಅಂತ ಪೋರ್ಟಲ್ ಇದೆ, ಅಥವಾ ಸ್ವಯಂ ಅಂತ ನೀವು ಕೇಳಿರ್ತೀರ, ಫ್ರೀ ಎಜುಕೇಷನ್ ಪೋರ್ಟಲ್ಸ್, ಮೂಕ್ಸ್ ಇವೆಲ್ಲ, ಅಂದರೆ ಮ್ಯಾಸಿವ್ ಆನ್ಲೈನ್, ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಏನು ಹೇಳ್ತೀವಿ, ಅವು ಮೂಕ್ಸ್ ಕೋರ್ಸ್ಗಳು ಇವುಗಳಲ್ಲೆಲ್ಲ, ಅಥವಾ NPTEL ಅಲ್ಲಿ ಇದೆಲ್ಲ ಸಿಗುತ್ತೆ ನಿಮಗೆ. LMS ಅಂತ ಯಾವುದೇ ಒಂದು ಫ್ರೇಮ್ ವರ್ಕ್ ಒಳಗಡೆ ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಫ್ಲಿಪ್ಡ್ ಕ್ಲಾಸ್ ರೂಮ್. ಇನ್ನೊಂದು ಪ್ರಶ್ನೆನ ನೋಡೋದಾದ್ರೆ ಇರೋ ಶಾರ್ಟ್, ಬಿಕಾಸ್ ಐ ವಾಂಟ್ ಟು ಕೀಪ್ ದಿಸ್ ವಿಡಿಯೋ ವೆರಿ ಶಾರ್ಟ್. ಸೊ ಇದು ಮೊದಲನೇ ಆನ್ಸರು. ಶಿಕ್ಷಕರು ಮೊದಲೇ ವಿಡಿಯೋಗಳನ್ನ ಕೊಟ್ಟು ತರಗತಿನಲ್ಲಿ ಸಮಸ್ಯೆನ ಮುಂಚಿತವಾಗಿ ನೀಡಿ, ಅಂದರೆ ವಿಡಿಯೋನ ಅವುಗಳನ್ನ ಮನೇಲಿ ಓದ್ಕೊಬರ್ಬೇಕು, ವಿದ್ಯಾರ್ಥಿಗಳು ನೋಡ್ಕೊಂಡು ಬರಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ತರಗತಿನಲ್ಲಿ. ದಟ್ ಈಸ್ ಫ್ಲಿಪ್ಡ್ ಕ್ಲಾಸ್ ರೂಮ್. ಇವುಗಳ ಒಂದು ಸೀಕ್ವೆನ್ಸ್ ಅನ್ನು, ಆರ್ಡರ್ ಅನ್ನ, ಕರೆಕ್ಟ್ ಆದಂತ ಒಂದು ಹಂತದಲ್ಲಿ, ಅಂದರೆ ಕ್ರಾನಲಾಜಿಕಲ್ ಇದು ಅಂತಾನೂ ಹೇಳ್ಬೋದು, ಅಥವಾ ಸೀಕ್ವೆನ್ಷಿಯಲ್ ಆರ್ಡರ್ ಅಂತಾನೂ ಹೇಳ್ಬೋದು. ಆ ರೀತಿ ಅದನ್ನ ಜೋಡಿಸಿ ಅಂತಾರೆ. ಅಂದ್ರೆ ಯಾವ್ದು ಮೊದಲು ಯಾವ್ದು ಎರಡನೇದು ಬರಬೇಕು, ಈ ಪ್ರೋಸೆಸ್ ಅಲ್ಲಿ ಕ್ರಿಯೆ ಯಾವ್ದು ನಡೆಯುತ್ತೆ, ಯಾವ ವಿಷಯದಲ್ಲಿ CBTಗೆ ಸಂಬಂಧಪಟ್ಟಂತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಸಂಬಂಧಪಟ್ಟಂತೆ. ನೀವೆಲ್ಲ ಆನ್ಲೈನ್ ಟೆಸ್ಟ್ ಅನ್ನ ಆಲ್ಮೋಸ್ಟ್ ಅಟೆಂಡ್ ಮಾಡ್ತಿರಲ್ಲ, UGC ನೆಟ್ ಎಕ್ಸಾಮಿನೇಷನ್ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಈಗ. ಸೊ ಆ ರೀತಿ ಆ CBT ನಲ್ಲಿ ಮೊದಲು ಯಾವುದು ಆ ಪ್ರೋಸೆಸ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇದನ್ನ ನೋಡೋದಾದರೆ ಸರಿಯಾದ ಉತ್ತರ
ಆ್ಯಕ್ಚುಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತಂದರೆ ನಮಗೆ ಆಬ್ಜೆಕ್ಟಿವ್ಸ್ ಏನು ಅಂತ ಡಿಫೈನ್ ಮಾಡ್ಕೊಳ್ಳೋದು, ಉದ್ದೇಶಗಳನ್ನ ಮೊದಲು ನಾವು ನಿರ್ಧಾರ ಮಾಡ್ಕೊಳ್ಳೋದು, ವ್ಯಾಖ್ಯಾನ ಮಾಡ್ಕೊಳ್ಳೋದು. ಹಾಗಾಗಿ ಫಸ್ಟ್ ಅಂತ ಇದು ಈ 4 ಸೀರೀಸಲ್ಲಿ ಗೊತ್ತಾಗ್ಬಿಡ್ತದೆ. ಸೊ ಇದು ಗೊತ್ತಾದ್ಮೇಲೆ ಅದ್ರ ಫಾರ್ಚುನೇಟ್ಲಿ ನಿಮಗೆ ಇಲ್ಲಿ ಇದ್ದಿದ್ದು 4th ಆಪ್ಷನ್ ಒಂದೇನೆ. ಸೊ ಅದನ್ನು ಬಿಟ್ಟರೆ ಆಬ್ಜೆಕ್ಟಿವ್ಸ್ ಆದಮೇಲೆ ಆ್ಯಕ್ಚುಲಿ ಟೆಸ್ಟನ್ನ ಮಾಡಲ್ಲ, ಕ್ವೆಶನ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದ, ಟೆಸ್ಟ್ ಫಾರ್ಮೆಟ್ ಡಿಸೈನ್ ಮಾಡೋದ ಅಂತ ನೋಡಿದ್ರೆ ಫಸ್ಟ್ ಕ್ವೆಶನ್ಸನ್ನು ಪ್ರಿಪೇರ್ ಮಾಡ್ಕೋತೀವಿ, ಆಮೇಲೆ ಟೆಸ್ಟ್ ಫಾರ್ಮೆಟನ್ನು ಡಿಸೈನ್ ಮಾಡ್ತೀವಿ. ಸೊ ಹಾಗಾಗಿ ಈ 2ನೇ ಆಪ್ಷನ್ ಇನ್ ಆಲ್ ಪ್ರಾಬಬಿಲಿಟಿ ಇದೆ ಅಂತ ಗೊತ್ತಾಗೋಗುತ್ತೆ. ಇದನ್ನಿಷ್ಟೇ ಎಲಿಮಿನೇಟ್ ಮಾಡೋದ್ರ ಮುಖಾಂತರನೇ ಅದನ್ನು ಕಲ್ತ್ಕೋಬೇಕಾಗುತ್ತೆ. ಬಟ್ ಸೋರ್ಸಸ್ ಬಗ್ಗೆ ಬೇಕಾದರೆ ನೀವು UGC ಗೈಡ್ಲೈನ್ಸ್ ಏನಿದೆ ಅದು, ಅಥವಾ ಈ NTA ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮ್ಯಾನ್ಯುಯಲ್ಸ್ ಇದೆ, ಅಂದರೆ ಅದನ್ನು ಹೆಂಗೆ ಬಳಸಬೇಕು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮ್ಯಾನ್ಯುಯಲ್ಸ್ ಅಂತ ಟೆಸ್ಟ್ ಬಗ್ಗೆನೇ ಕೆಲವು ವಿವರಣಾತ್ಮಕವಾದಂಥ ಒಂದು ರೈಟಪ್ ಇದೆ NTA. ಸೊ ಅದನ್ನು ನೋಡ್ಬೋದು ನೀವು. ಆ ಟೆಸ್ಟ್ ಬ್ಲೂ ಪ್ರಿಂಟು ಅಥವಾ ಐಟಮ್ ಬ್ಯಾಂಕು, CBT, ಈ ಆನ್ಲೈನ್ ಇವ್ಯಾಲ್ಯೂಯೇಷನ್ಸ್ ಅಂತೆಲ್ಲ ಏನು ಹೇಳ್ತೀವಿ ಅದನ್ನು ನೋಡಿಕೊಂಡಾಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಈ ಥರ ಪ್ರಶ್ನೆಗೆ ಆನ್ಸರನ್ನು ಕಂಡಿಡ್ಕೋಬೋದು. 45th ಕ್ವೆಶನ್ನು ಒಂದು ಇದೇ ಯೂನಿಟ್ನಿಂದ ಬಂದಂಥ ಇದಾದರೂ ಕೂಡ ಸ್ವಲ್ಪ ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು, ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು. ಸೊ ಆದರೂ ಇದು ಜನರಲ್ ನಾಲೆಡ್ಜ್ ಇದ್ದರೆ ಈಸಿಯಾಗಿ ಕಂಡುಹಿಡ್ಕೊಡ್ಬೋದು. ಕೋಪ ಇದ್ದಾಗ ಯಾವ ಥರದ್ದು ನಮ್ಮಲ್ಲಿ ವ್ಯಕ್ತಿತ್ವದಲ್ಲಿ ಸೂಚನೆಗಳು ಸಿಗ್ತವೆ, ಅಥವಾ ನಾವು ಹೆಂಗೆ ವರ್ತಿಸ್ತೀವಿ, ಒಬ್ಬ ವ್ಯಕ್ತಿ ಹೆಂಗೆ ವರ್ತಿಸ್ತಾನೆ, ಹ್ಯಾಪಿನೆಸ್ ಇದ್ದಾಗ ಅದು ಹೇಗೆ ವ್ಯಕ್ತ ಆಗುತ್ತೆ ಅನ್ನೋದನ್ನ ಯಾವುದಕ್ಕೆ ಮ್ಯಾಚ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದು ತುಂಬ ಈಸಿ ಇದೆ ನನ್ನ ಪ್ರಕಾರ, ತುಂಬ ಏನು ಕಷ್ಟ ಏನಿಲ್ಲ. ಆ್ಯಂಗರ್ ಇದ್ದಾಗ ಬಟ್ ಕೆಲವು ಒಂದಕ್ಕೊಂದು ಹೋಲ್ತಾವೆ ಅಷ್ಟೇ. ಬಟ್ ಹ್ಯಾಪಿನೆಸ್ನ ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಿಬಿಟ್ರೆ ಮಿಕ್ಕಿದ್ದೆಲ್ಲ ಏನು ಅಷ್ಟೊಂದು ಟಫ್ ಆಗಲ್ಲ. ಉದಾಹರಣೆಗೆ ಹ್ಯಾಪಿನೆಸ್ಗೆ ಇದರಲ್ಲಿ ಪಾಸಿಟಿವ್ ಆಗಿರೋದೇ ಸ್ಮೈಲ್, ಕ್ಯೂರಿಯಾಸಿಟಿ ಅನ್ನುವಂಥದ್ದು. ಹಾಗಾಗಿ B3 ಅಂತ ಯಾವುದಿದೆಯೋ ಅದೇನೇ ಆನ್ಸರ್ ಆಗಿರ್ತದೆ. ಇಲ್ಲಿ ನಿಮಗೆ ಲಕ್ಕಿಲಿ ಒಂದೇ ಇರೋದು B3, ಮಿಕ್ಕಿದ್ದು ಎಲ್ಲನೂ ಗೊತ್ತಿದ್ದಿದ್ರು ಯು ಕ್ಯಾನ್ ಈಸಿಲಿ ಆನ್ಸರ್. ಬಟ್ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಹೇಗೆ B3 ಇದರಲ್ಲಿ ನೋಡಿದ್ರೆ ರೈಟ್ ಆನ್ಸರ್ ಹೇಗೆ 2 ಇರಿಟೇಷನ್, ಕೋಪ ಬಂದಾಗ ಇರಿಟೇಷನ್ ಮತ್ತು ರಿಸೆಂಟ್ಮೆಂಟನ್ನು ತೋರಿಸ್ತೀವಿ. ರಿಸೆಂಟ್ಮೆಂಟ್ ಅಂದರೆ ಒಂಥರ ಅಸಹನೆ, ಅಸೂಯೆ ಅಥವಾ ಕೋಪ, ಒಂಥರ ದ್ವೇಷಭರಿತವಾದಂಥ ಭಾವನೆ, ಇದೆಲ್ಲ ಇರ್ತದೆ ರಿಸೆಂಟ್ಮೆಂಟ್ ಅಂದರೆ. ಫಿಯರ್ ಇದ್ದಾಗ, ಭಯ ಇದ್ದಾಗ ಸಹಜವಾಗಿ ಅಳೋದು, ನಡುಗೋದು ಇವೆಲ್ಲ ಇದ್ದೇ ಇರ್ತದೆ. C4 ಇದು. D1 ಆಗಲೇಬೇಕು. ಜೆಲ್ಸಿ ಇದ್ದಾಗ ಸ್ಕ್ರಾಚಿಂಗ್ ಆ್ಯಂಡ್ ಬೈಟಿಂಗ್, ಇಟ್ ಈಸ್ ಸಮ್ ಸೈಕಲಾಜಿಕಲ್ ಇದು ಬಿಹೇವಿಯರ್. ತಲೆ ಕೆರ್ಕೊಳ್ಳೋದು, ಉಗುರು ಕಚ್ಚೋದು ಇವೆಲ್ಲ ಇರುತ್ತೆ ಅಂತ. ಮೇ ಬಿ ದಟ್ಸ್ ಲಿಟಲ್ ಅನ್ಯೂಷಲ್, ಮೇ ನಾಟ್ ಬಿ ಸೋ ಇನ್ ಆಲ್ ಸಿಚುವೇಶನ್ಸ್ ವಿತ್ ಆಲ್ ಇಂಡಿವಿಜುವಲ್ಸ್, ಬಟ್ ದಿಸ್ ಇಸ್ ಒನ್ ಆಫ್ ದಿ accepted researched behavior of an individual at the time of feeling jealous or jealousy. ಓಕೆ, ಸೊ ಈಗ ಲಾಸ್ಟಲ್ಲಿ ಇವನ್ನ ಯಾವ್ಯಾವ್ದು ಓದಬೇಕು ಅನ್ನೋದನ್ನು ಒಂದು ಬ್ರೀಫಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಸಾಕಷ್ಟು ಪುಸ್ತಕಗಳಿದ್ದಾವೆ. ಅಕಾಡೆಮಿಕ್ಸ್ ಇದರಲ್ಲಿ ನಿಮ್ಮ ಈ B.Ed ಅಂತ ಡಿಗ್ರಿ ಸಿಲೆಬಸ್ಸಲ್ಲೆಲ್ಲ ಬೇರೆ ಇದೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಮಾಡಿರೋ ಪುಸ್ತಕಗಳಲ್ಲಿ ಇದು ಒಂದು ಸ್ವಲ್ಪ ಇವೊಂದು ಪರವಾಗಿಲ್ಲ. KVS ಮದನ್ದು ಅಥವಾ PSN ಅಂತ ಏನು ಕರೀತಾನೆ, ಅದು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಲೇ ಪುಸ್ತಕದ ಹೆಸರು. ಅದು ಅಡ್ವಾನ್ಸ್ಡ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬೇರೆ ಬೇರೆ ವರ್ಷನ್ಸ್ ಎಲ್ಲ ಬಂದಿದ್ದಾವೆ. ಅದೊಂದು ಪರವಾಗಿಲ್ಲ. ಆಮೇಲೆ ಇಗ್ನೋ B.Edನ PDF ಮೆಟೀರಿಯಲ್ಸ್ ಸ್ವಲ್ಪ ಕಾನ್ಸೆಪ್ಚುಯಲ್ ಕ್ಲಾರಿಟಿಗೋಸ್ಕರ ಓದ್ಬೋದು. ಅಥವಾ SK ಮಂಗಳ್ದು ಎಜುಕೇಷನಲ್ ಸೈಕಾಲಜಿ, ಈಗ ನಾವು ನೋಡಿದ್ವಲ್ಲ ಲಾಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೆಶನ್ಸ್, ಅಂಥವಕ್ಕೆಲ್ಲ ಇವನ ಪುಸ್ತಕದಿಂದ ಸಹಾಯ ಆಗುತ್ತೆ. ಈ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಎಮೋಷನ್ಸನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ. ಆದರೆ ತುಂಬ ಹೆವಿ ಅನಿಸುತ್ತೆ ಇವೆಲ್ಲ 1-2 ಕಾನ್ಸೆಪ್ಟ್ಗೋಸ್ಕರ ಇಡೀ ಪುಸ್ತಕ ಓದಬೇಕಾಗುತ್ತೆ ಜ್ಞಾನ ಬೇಕು ಅಂತಂದರೆ. ಸೊ NEP ಎಜುಕೇಷನ್, ಕಾಂಟೆಂಪ್ರರಿ ಎಜುಕೇಷನ್ ರಿಫಾರ್ಮ್ಸ್ ಬಗ್ಗೆ ಆವಾಗಲೇ ಹೇಳಿದ್ಮೇಲೆ NCF ನ್ಯಾಷನಲ್ ಎಜುಕೇಷನ್ ಫ್ರೇಮ್ವರ್ಕು, ಇದನ್ನು ಓದ್ಕೊಂಡ್ರು ಕೂಡ ಸ್ವಲ್ಪ ಹೊಸದಾಗಿ ಬರ್ತಾ ಇರುವಂಥ ಬೋಧನಾ ಪದ್ಧತಿಗಳು, ಎಮರ್ಜಿಂಗ್ ಪೆಡಗಾಜಿ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಅದು ಬಿಟ್ಟರೆ ನಿಮ್ಮ ವೆಸ್ಟರ್ನ್ ಎಜುಕೇಟರ್ಸ್ ಇವರೆಲ್ಲ ಜಾನ್ ಡ್ಯೂ, ಪೌಲೋ ಫ್ರೈರಿ, ಗಾರ್ಡ್ನರ್, ಬ್ಲೂಮ್ ಇವರೆಲ್ಲ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ನಾನು ಆಗಲೇ ಹೇಳಿದಂತೆ
ಪುಸ್ತಕಗಳು ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ ಈ ಎಜುಕೇಷನ್ ಪಾಲಿಸೀಸ್ ಸರ್ಕಾರಗಳಿಂದ ರಿಲೀಸ್ ಆಗಿರುವಂಥವನ್ನ ಓದ್ಕೊಳ್ಳೋದು ಬೆಟರ್ ಇರ್ತದೆ. ಅದರ್ವೈಸ್ ದಿಸ್ ಆರ್ ದಿ ಲೆಸ್ ಆಫ್ ಎಜುಕೇಟರ್ಸ್. ಕನ್ನಡದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಏನು ಓದ್ಬೋದು ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ BEd ನಲ್ಲಿರುವಂಥ ಪುಸ್ತಕ, ಅಥವಾ ನಮ್ಮ ಡೆಸರ್ಟ್ ಅಂತ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಸ್ಟೇಟ್ದು, ಅದರ ಮ್ಯಾನ್ಯುವಲ್ಸನ್ನು ಇದನ್ನು ಓದ್ಬೋದು. ICTಗೆ ಇವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ BEd ಇದೇನೆ, ಅಥವಾ ಈ ಒಂದು PS ಅಂದು ಮದಂದು ಪುಸ್ತಕನೇ ಈ 3 ಕಾನ್ಸೆಪ್ಟ್ಸ್ ಆಗುತ್ತೆ. ಇನ್ಕ್ಲೂಸಿವ್ ಎಜುಕೇಷನ್ಗೆ ಮತ್ತೆ ಡೆಸರ್ಟ್ ಅಥವಾ BEd ಇವು, ಅಥವಾ IGNOU BEd. ಎಜುಕೇಷನ್ ಸೈಕಾಲಜಿಗೆ MK ಮಂಗಳ್ದು ಶೈಕ್ಷಣಿಕ ಮನೋವಿಜ್ಞಾನ. NEPಗೆ ಕನ್ನಡ ಅನುವಾದ ಸ್ವಲ್ಪ ಇರುವಂಥ ಪಾಲಿಸಿ ಮೆಟೀರಿಯಲ್, ಇದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಇದನ್ನೆಲ್ಲ ಓದೋದಕ್ಕೂ ಶ್ರಮ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ನೀವು ಶಾರ್ಟ್ ಟೈಮಲ್ಲಿ ಏನಾದರೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರೆ, ಅಥವಾ ಇಫ್ ಯು ಆರ್ ಫೈಂಡಿಂಗ್ ಇಟ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಥಿಂಗ್ಸ್ ಆ್ಯಂಡ್ ಯು ನೀಡ್ ಸಮ್ ಮೆಂಟರ್ಶಿಪ್ ಅಥವಾ ಗೈಡೆನ್ಸ್ ಬೇಕು ಅಂತಂದರೆ, ಯಾರಾದರೂ ಅದನ್ನು ಟೀಚ್ ಮಾಡೋರ ಹತ್ರ ಗೈಡೆನ್ಸ್ ತೊಗೋಬೋದು. ಸೊ ನಮ್ಮ ಪರೀಕ್ಷಾ ಪರಿಕ್ರಮ ವತಿಯಿಂದ ನಮ್ಮೊಂದು ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಅವರು ಸದ್ಯಕ್ಕೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಅಂತಂದರೆ ಪೇಪರ್ 1ನ ಒಂದು ಓರಿಯೆಂಟೇಷನ್ ಕ್ಲಾಸನ್ನು 30ನೇ ತಾರೀಕು ಜುಲೈಯಿಂದ 1ನೇ ತಾರೀಕುವರೆಗೂ ಫ್ರೀ ಓರಿಯೆಂಟೇಷನ್ ಕ್ಲಾಸ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಭಾಗಿಯಾಗಿ, ಯಾಕಂದರೆ ಇದೊಂದು ಇಂಟರ್ ಡಿಸಿಪ್ಲಿನರಿ ಪೇಪರ್. ಇದು ಒಬ್ಬರೇ ಪ್ರಾಧ್ಯಾಪಕರು ಅಥವಾ ಶಿಕ್ಷಕರು ಬೋಧನೆ ಮಾಡೋದಕ್ಕಾಗಲ್ಲ. ಅದರಲ್ಲಿ ಸೈಕಾಲಜಿ ಇದೆ, ICT ಬೇಸ್ಡ್ ಇದೆ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇದೆ, ಆಮೇಲೆ ಲಾಜಿಕ್ ಇದೆ, ಮೆಂಟಲ್ ಎಬಿಲಿಟಿ ಇದೆ. ಸೊ ಹೈಯರ್ ಎಜುಕೇಷನ್ ಬಗ್ಗೆ ವಿಷಯಗಳಿದೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದೆ. ಸೊ ಬೇರೆ ಬೇರೆ ಕ್ವಾಲಿಫಿಕೇಷನ್ ಎಜುಕೇಷನ್ MEd ಮಾಡಿರುವಂಥವ್ರು, ಅಥವಾ ಮ್ಯಾಥಮೆಟಿಷಿಯನ್ಸು, ಸ್ಟ್ಯಾಟಿಸ್ಟಿಕ್ಸನ್ನೆಲ್ಲ ಬೋಧನೆ ಮಾಡೋದಕ್ಕೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಟೀಚರು, ಇವರೆಲ್ಲ ಈ ಥರ ಕ್ವಾಲಿಫಿಕೇಷನ್ ಇರೋರೇ ಬೇಕಾಗುತ್ತೆ. ಅಂಥವ್ರನ್ನೆಲ್ಲ ನಾವು ಒಂದು ಚೂಸ್ ಮಾಡಿ ಕೆಲವರನ್ನು ಈ ಕೋರ್ಸ್ಗೆ ಆಯ್ಕೆ ಮಾಡಿಕೊಂಡು ಅವ್ರ ಮುಖಾಂತರ ಬೋಧನೆಯನ್ನು ನಿಮಗೆ ಕೊಡ್ತೀವಿ. ಸೊ ನಿಮಗೆ ಆಸಕ್ತಿ ಇದ್ದರೆ ಇಲ್ಲಿ ಇರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ, ಅಥವಾ ತಮ್ಮ ಇಂಟ್ರೆಸ್ಟನ್ನು ವ್ಯಕ್ತಪಡಿಸಿದ್ರೆ ಯು ವಿಲ್ ಬಿ ಆ್ಯಡೆಡ್ ಟು ದ ಗ್ರೂಪ್ ಆ್ಯಂಡ್ ರೆಸ್ಟ್ ವಿಲ್ ಬಿ ಟೇಕನ್ ಕೇರ್. ನಾನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ 2ನೇ ಯೂನಿಟ್ ಬಗ್ಗೆ ಅನಾಲಿಸಿಸನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.